ಟ್ರೇಡರ್ಸ್ನವರು ನೀಲಕಂಠೇಶ್ವರ ಬೀಜ ಅಂತೇಳಿ ಆಂಧ್ರ ರಾಜ್ಯದ ಕರ್ನಾಟಕ ಜಿಲ್ಲೆಯಿಂದ ತರಿಸಿ ಅಲ್ಲಿಂದ ತರಿಸಿರೋದು ಅಲ್ಪ ಪ್ರಮಾಣದ ಬೀಜಗಳನ್ನು ತರಿಸಿ ಇಲ್ಲೇ ತಾವು ಸಾವಿರಾರು ಕ್ವಿಂಟಲ್ನಲ್ಲಿ ತರಿಸಿ ಕಳಪೆ ಬೀಜವನ್ನು ತರಿಸಿ ಕೊಟ್ಟಿದ್ದರಿಂದ ಇಲ್ಲಿ ಬೆಳೆ ನಾಶ ಆಗಿದೆ. ಹಾಗಾಗಿ ಆ ಬೀಜದ ಕಂಪನಿಯವ್ರ ಕಡೆಯಿಂದ ಯಾರ್ಯಾರು ರೈತರು, ಯಾಕಂದ್ರೆ ಇಲ್ಲ ರೈತರಿಗೆ ಅವ್ರು ಬಿಲ್ ಕೊಟ್ಟಿಲ್ಲ, ಯಾಕಂದ್ರೆ ಬಿಲ್ ಅಲ್ಲಿ ಖರೀದಿ ಮಾಡಿರೋದು ಕರ್ನೂಲಿನಿಂದ ನೀಲಕಂಠೇಶ್ವರ ಬೀಜ ಖರೀದಿ ಮಾಡಿರೋದು ಕೇವಲ 2 ಲೋಡ್ ಮಾತ್ರ, ಇಲ್ಲೇ ಮಾರಾಟ ಮಾಡಿರೋದು 16 ಲೋಡ್ಗಳು. ಹಾಗಾಗಿ ಎಲ್ಲ ರೈತರ ಬೆಳೆಯನ್ನ ಈಗಲೇ ನೀವು ಸಮಗ್ರವಾಗಿ ಬೆಳೆ ವೀಕ್ಷಣೆ ಮಾಡಬೇಕು. ಯಾವ್ಯಾವ ಬೀಜ ಅಂತೇಳಿ ಬೆಳೆ ವೀಕ್ಷಣೆ ಮಾಡಿ ಆ ರೈತರು ಪರಿಹಾರ ಪಡೆದ್ರೆ ಆಗ್ಬೇಕು. ಯಾಕಂದ್ರೆ ಭಾಳಷ್ಟು ಮಂದಿ ಬಿಲ್ ಇಲ್ಲ, ಬಿಲ್ಲದ್ದವರಿಗೆ ಅವ್ರ ಮುಖಾಂತರ ಪರಿಹಾರ ಕೊಡಿಸ್ಬೇಕು. ಯಾರ್ಯಾರ ಬೆಳೆ ಮಾಡಿರೋ ಅವರಿಗೆ ಪರಿಹಾರ ಕೊಡಿಸ್ಬೇಕು. ಏನು ಸಾಬ್ರೆ? ಅದೇ ರೀತಿಯಾಗಿ ಇವತ್ತು ತೊಗರಿ, ಹತ್ತಿ ಎಲ್ಲ ಬೆಳೆಗಳು ನಾಶ ಆಗ್ಯಾವ. ಭಾಳಷ್ಟು ರೈತರು ಫೋನ್ ಮಾಡ್ತಾರ, ಇಲ್ಲ ವಿ ಎಗಳು ನಮ್ಗೆ ಫೋನ್ ಹತ್ತವಲ್ರಿ, ನಮ್ಮ ಹೊಲಕ್ಕೆ ಬರವಲ್ರಿ, ನಮ್ಮ ಬೆಳೆ ನಾಶ ಆಗ್ತೈತೆ ಅವ್ರು ಅಂತ ಹೇಳ್ತಾರೆ. ಇದನ್ನ ಪರಿಗಣಿಸಿ ತಾವು ಯಾವುದೇ ರೈತರಿಗೆ ಬೆಳೆ ಪರಿಹಾರ ಮುಕ್ತದ ರೀತಿಯಲ್ಲಿ ತಾವು ನೋಡ್ಕೋಬೇಕು. ಏನು ಜಿಲ್ಲಾಧಿಕಾರಿಗಳು ಗಮನ ತರಬೇಕು, ಎಲ್ಲ ಬಂದಿವಿ ನಾವು. ಅದೇ ರೀತಿಯಾಗಿ ಇವತ್ತು ರೈತರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ವೃದ್ಧರಿಗೆ ನೆಮ್ಮದಿ ಇಲ್ಲದಂಥ ಮದ್ಯಪಾನವನ್ನು ಈ ಮುಖ್ಯಮಂತ್ರಿಗಳು ಹೇಳ್ತಾರಂತ, ನನಗೆ ಅಬಕಾರಿ ಇಲಾಖೆಯವರು ಅಧಿಕಾರಿಗಳು ಏನಂತ ಹೇಳ್ತಾರಂತ, ಇಲ್ಲ ಸ್ವಲ್ಪ ನೀವು ಟಾರ್ಗೆಟ್ ರೀಚ್ ಮಾಡಕ್ಕಂತ ಹೇಳ್ತಾರಂತೆ. 30,000 ಕೋಟಿ ಇದೆಲ್ಲ 40,000 ಕೋಟಿ ರೀಚ್ ಆಗ್ಬೇಕಂತ ಹೇಳ್ತಾರಂತೆ. ಇದನ್ನು ರೀಚ್ ಆಗಿತ್ತಪ್ಪ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಬೇಕಾದ್ರೆ ಸರಾಯಿ ಕೂಡಲೇ ತಮ್ಮ ಮನೆಗೆ ಕೊಡಲಿಲ್ಲ, ನಾವು ಅಭ್ಯಂತರಿಲ್ಲ, ರೀಚ್ ಮಾಡಿಕೊಳ್ಳ ಅವರು. ನಮ್ಮ ಹಳ್ಳಿಯಲ್ಲಿ ಮಾರಾಟ ಮಾಡೋದು ಬೇಡ, ನಮ್ಮ ರಾಜ್ಯದಲ್ಲಿ ಮಾರಾಟ ಮಾಡೋದು ಬೇಡ, ತಾವು ತಾವು ಕೂಡಲೇ ತಾವೇ ಟ್ಯಾಕ್ಸ್ ಕಟ್ಟಲಿ. ಯಾಕಂದ್ರೆ ಅವರು ಅತಿಯಾಗಿ ಹಣ ಗಳಿಸಿದ್ದಾರೆ, ಹಣ ಐತೆ ಅವ್ರ ಹತ್ರ, ರಾಜಕಾರಣ ಹಣ ಐತೆ. ಹಾಗಾಗಿ ನಾವು ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಳ್ಳೋದಕ್ಕೆ, ನೀವು ಮದ್ಯಪಾನ ರಾಜ್ಯ ಮುಕ್ತ ಮಾಡ್ರಿ, ನಮ್ಮ ಗ್ಯಾರಂಟಿಗಳು ಬೇಡ, ಹೌದನ್ರಿ? ಗ್ಯಾರಂಟಿ ಬೇಡ, ನೆಮ್ಮದಿರಲಾರಂತ ಮದ್ಯಪಾನ ಮುಕ್ತ ಮಾಡ್ರಿ. ಅದೇ ರೀತಿಯಾಗಿ ಈಗ ತತ್ಕ್ಷಣದಿಂದ ಅನಧಿಕೃತ ಮದ್ಯಪಾನ ಪ್ರತಿ ಹಳ್ಳಿಯಲ್ಲಿ 10-20 ಕಡೆ ಮಾರಾಟ ಮಾಡ್ತಾವ. ಅವನ ನಿಮ್ಮ ಇಲಾಖೆ ಮುಖಾಂತರ ಭಾಳ ಸಲ ಹೇಳಿನಿ, ಈಗ ಇನ್ನು ಮುಂದೆ ಬೇರೆ ಬೇರೆ ರೀತಿಯ ನಾವು ಕ್ರಮ ಕೈಗೊಳ್ಬೇಕಾಗುತ್ತ, ಬೇರೆ ಹೇಳಿ ಕೈ ಬಿಡಲ್ಲ. 10-20 ಹಳ್ಳಿಗಳು 20 ಮಾಡು ಅಂದ್ರ ನಮ್ಮ ಜಿಲ್ಲೆಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂದ್ರೆ 9, 7 ಅಂತ ಇರ್ತಾವ, ವೈನ್ ಅಂತ ಹೇಳ್ತಾವ. ಇವೆಲ್ಲ 238 ವರ್ಷ ಕಲಿತೆ 238 ಜಿಲ್ಲೆಯಲ್ಲಿ. ನಮ್ಮ ಒಂದೇ ತಾಲೂಕಿನಲ್ಲಿ 1,088 ಅದಾವ. ನಮ್ಮ ಒಂದೇ ತಾಲೂಕಿನಲ್ಲಿ ಅಂದ್ರೆ ಎಲ್ಲ ಹಳ್ಳಿ ಚೇಂಜ್ ಹೇಳೋದು, ಅನಧಿಕೃತ ಹೇಳೋದು. ಅಂದ್ರೆ ಈ ರೀತಿ ಮಾರಾಟ ಮಾಡಿ ನೀವು ಸರಾಯಿ ಕುಡಿಸಿರ ದೇಶ ಸದ್ಬಿಡ ಹೆಂಗಾಗ್ತ ಹೇಳ್ರಿ. ಮತ್ತೆ ಮಹಾತ್ಮ ಗಾಂಧೀಜಿ ಜಯಂತಿ ಆಚರಣೆ ಮಾಡ್ತಾರ, ಈ ಮೊನ್ನೆ ಆಚರಣೆ ಮಾಡಿದ್ರು ಆಕ್ಚುಲಿ 2ಕ್ಕೆ. ಮಹಾತ್ಮ ಗಾಂಧಿ ಅವ್ರು ಏನಂತ ಹೇಳ್ಯಾರ, ಮದ್ಯಪಾನ ಕುಡಿಯಪ್ಪ ಅಂತ ಹೇಳ್ಯಾರ. ಅವ್ರು ಮದ್ಯಪಾನ ಮುಕ್ತ ರಾಷ್ಟ್ರ ಮಾಡ್ರಿ, ಆರೋಗ್ಯವಂತ ಮಕ್ಕಳು ಕೊಡ್ರಿ ನೀವು ಅಂತ ಹೇಳ್ಯಾರ. ಅವರು ಸರಾಯಿ ಕುಡಿಸಿವ್ರು ಆಸ್ಪತ್ರೆಗೆ ಸೇರ್ಸಕ್ಕೆ. ಹಾಗಾಗಿ ಅಧಿಕಾರಿಗಳು ಟಾರ್ಗೆಟ್ ಕೊಡೋದು ಮುಖ್ಯಮಂತ್ರಿಗಳು ಬೇಡ. ಹಾಗಾಗಿ ಮದ್ಯಪಾನ ಮಾರಾಟ ಬೇಡ್ರಿ, ಅನಧಿಕೃತ ಮದ್ಯಪಾನ ಪಾಪ. ಅದೇ ರೀತಿಯಾಗಿ ಈ ವರ್ಷ ಡ್ಯಾಮ್ ಅತಿ ಹೆಚ್ಚು ತುಂಬಿದೆ ಡ್ಯಾಮಿನ ಗೇಟ್ ನೋಡ್ಕೊಳ್ಳಾರ್ದಂತ ಮೂರ್ಖ ರಾಜ್ಯಗಳು ನಮ್ಮ ರಾಜ್ಯದಲ್ಲಿ ಎಲ್ಲರೂ ಆಳ್ಕೆ ಮಾಡ್ಯಾರ, 3 ಪಕ್ಷ ಆಳ್ಕೆ ಮಾಡ್ಯಾರ. ಇವತ್ತು ಡ್ಯಾಮ್ ಕಡೆ ಗಮನ ಕೊಡ್ತಿಲ್ಲ. ಈಗ ಈ ವರ್ಷ ಯಾವಾಗ ಒಂದು ಗೇಟ್ ಕಿತ್ತಿದ್ರೆ ಈಗ ಟೆಂಡರ್ ಕರಿತೀವಿ ಅಂತ ಹೇಳ್ತಾರೆ. ಅದು 3 ರಾಜ್ಯದಲ್ಲಿ ಕಲ್ತಾರ, ಕಲ್ತ ಕಾಸಿ ಬ್ಯಾಸಿ ಬೆಳೆಯಿಲ್ಲ ಅಂತ ಹೇಳ್ತಾರೆ. ಇವತ್ತು ಮಳೆ ಹೆಚ್ಚೈತೆ, 30 ದಿವಸ ನೀರು ಹೊರಗಡೆ ಆಗ್ತಾವ. ಹಾಗಾಗಿ ನಮ್ಗೆ ಮಾರ್ಚ್ 31 ನೀರು ಕೊಟ್ಟರೆ ಸಾಕು, ಹೌದ್ರಿ? ಮಾರ್ಚ್ 31 ನೀರು ಕೊಟ್ಟರೆ ಸಾಕು. ಮಾರ್ಚ್ 31ರಿಂದ ಆಗಸ್ಟ್ ನೀವು 1ನೇ ತಾರೀಕಿನವರೆಗೆ ಅಂದ್ರೆ 4 ತಿಂಗಳ ನೀವೇನಾದ್ರೂ ಗೇಟ್ ಕುಡಿಸಬಹುದು, ಏನು ದೊಡ್ಡ ವಿಷಯ ಇರಲ್ಲ. ಈ ನಾನು ತಮ್ಮ ಮೂಲಕ 3 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ಕೊಂಡ್ರಿ, ಇದರಲ್ಲಿ ರಾಜಕಾರಣ ಬೇಡ. ಇವತ್ತು ಒಂದು ಕೃಷಿ ನಿಂತಂದ್ರೆ ಎಲ್ಲ ಉದ್ಯೋಗಗಳು ಸ್ಟಾಪ್ ಆಗ್ತಾವ. ಒಬ್ಬರದ ಅಂಗಡಿ ಮಾರಾಟಗಾರರು ಸ್ಟಾಪ್ ಆಗ್ತಾರ, ವರ್ತಕರು ಸ್ಟಾಪ್ ಆಗ್ತಾರ, ಈ ಕಡೆಗೆ ಕೂಲಿ ಕಾರ್ಮಿಕರು ಸ್ಟಾಪ್ ಆಗ್ತಾರ. ಕೂಲಿ ಕಾರ್ಮಿಕರ ಸ್ಥಿತಿ ಕೂಡ ಬೀದಿ ಬರ್ತಾ. ಮತ್ತೆ ಗ್ಯಾರೇಜ್ನವರು, ಟ್ಯಾಕ್ಟರ್ ವರ್ಕ್ಶಾಪ್ನವರು, ಇನ್ನಿತರ ಎಲ್ಲ ಉದ್ಯೋಗಗಳು, ಹೋಟೆಲ್ ಸೇರಿದಂತೆ ಎಲ್ಲ ಉದ್ಯೋಗಗಳು ಬೀದಿ ಬರ್ತಾವ. ಹಾಗಾಗಿ ಕನಿಷ್ಠ ಮಾರ್ಚ್ 31ರವರೆಗೂ ನೀರನ್ನ ಕೊಡಂತ ವ್ಯವಸ್ಥೆ ಮಾಡಬೇಕು. ಮತ್ತೆ ತುರ್ತ ಇನ್ನೊಂದು ಹೇಳಿದ್ರೆ ನಾಳೆ ರೈತರಿಗೆ ಮಾಡಬೇಕಾದ್ರೆ ಸೆಸಿಮಡಿ ಆಗ್ತೈತೆ, ನೀರು ಹೆಂಗಾರ ಕೊಡ್ತಾರಪ್ಪ ಡ್ಯಾಮ್ ನೀರು ಅಂತ ಹೇಳಿ. ಸೆಸಿಮಡಿ ಹಾಕಿಂದ ನೀರು ಕೊಡ್ಲಿಕ್ಕಂದ್ರೆ ಸೆಸಿಮಡಿ ಪರಿಹಾರ ಕೊಡೋರು ಯಾರು, ಆ ನಷ್ಟ ತರಿಸ್ಕೊಡೋರು ಯಾರು? ಮತ್ತೆ ಇವತ್ತು ರಿಲೀಸ್ ಮಾಡಿದ ಪರಿಸ್ಥಿತಿ ಏನಾಗಬೇಕು? ಅದಕ್ಕೆ ತುರ್ತಾಗಿ ಇನ್ನೊಂದು 2 ದಿನದಲ್ಲಿ ಶೀಘ್ರದಲ್ಲಿ ಸಭೆಯನ್ನು ಕರೆದು ತಿಳಿಸ್ಬೇಕು, ಹೌದನ್ರಿ? ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆದ್ರೂ 100ಕ್ಕೆ 100ರಷ್ಟು ನೀರು ಕೊಡಂತ ವ್ಯವಸ್ಥೆ ಮಾಡಬೇಕು, ಇಲ್ಲಾಂದ್ರೆ ರೈತರು ಉಳಿದಲ್ಲ. ಯಾಕಂದ್ರೆ ಈಗ ಸುಗ್ಗಿ ಬೆಳೆ ತುಂಬಾ ನಷ್ಟ ಆಗಿದೆ. ಬೇಸಿಗೆ ಬೆಳೆಗೆ ಏನಾರು ಹಾಕಿ ಉಳಿತೇವೆ ಅಂತ ರೈತರು ಆಸೆ ಇಟ್ಕೊಂತಾರೆ. ಹಾಗಾಗಿ ನೀರು ಕೊಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ.
ಬೇಕಾ ಬೇಡ್ರಿ ನೀರು? ಒಟ್ಟು ಏನಾರು ಮಾಡಲಿ, ಜಾಸ್ತಿ ಮಾಡಿಲ್ಲ ಪರಿಹಾರ ಕೊಡಲಿ, ಎಕರೆ 20 ಹೆಸರು ಕೊಡಲಿ ಸಾಕಲ್ಲಪ್ಪ. ಯಾಕಂದ್ರೆ ಕುಟುಂಬ ನಿರ್ವಹಣೆ ಮಾಡಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಇವತ್ತು ಏನು ನಾವು ಕೃಷಿಗಾಗಿ ಸಾಲ ಮಾಡಿದ್ದೇವೆ. ಎದಕ್ಕೆ ಮಾಡಿವ್ರಿ ಸಾಲ? ಕೃಷಿಗಾಗಿ ಸಾಲ ಮಾಡಿವಿ, ಬೆಳೆ ಬೆಳೆದೀವಿ. ಏನೇನು ಬೇಕಾವ್ರಿ, ಉದಾಹರಣೆಗೆ ಏನೇನು ಬೇಕಪ್ಪ ಅವರಿಗೆ? ಕೋಳಿ ತಿನ್ನಂಗಾದ್ರೆ ಕೋಳಿ ಫಾರ್ಮ್ ಸಾಲ ಕೊಡ್ತಾರೆ, ಕುರಿ ತಿನ್ನಂಗಾದ್ರೆ ಕುರಿ ಸಾಕಣೆ ಸಾಲ ಕೊಡ್ತಾರೆ, ಮೀನು ತಿನ್ನಂಗಾದ್ರೆ ಮೀನಿಗೆ ಕೊಡ್ತಾರೆ, ಅಕ್ಕಿ ಬೇಕಾದ್ರೆ ಅಕ್ಕಿ ಕೊಡ್ತಾರೆ, ಜೋಳಕ್ಕೆ ಬೇಕಾದ್ರೆ ಜೋಳಕ್ಕೆ ಕೊಡ್ತಾರೆ, ತೊಗರಿ ಬೇಕಾದ್ರೆ ತೊಗರಿ ಕೊಡ್ತಾರೆ, ಸೂರ್ಯಪಾನ ಕೊಡ್ತಾರೆ ಸಾಲ. ರೇಷ್ಮೆ ಬೇಕಾದ್ರೆ ರೇಷ್ಮೆ ಗುಡಂಗಾರೆ ರೇಷ್ಮೆ ಕೊಡ್ತಾರೆ. ಹಾಗಾಗಿ ಸಾಲ ಮಾಡಿದ್ದೇವೆ, ಬೆಳೆ ಬೆಳೆದಿದ್ದೇವೆ. ಬೆಳೆ ಸಾಕಷ್ಟು ಇದೆ, ಆಗೋದಾನೆ ಕೊರತೆ ಇಲ್ಲ. ಸಾಲ ಯಾಕೆ ಕುಡಿತು ನಮ್ಗೆ? ಅನೀತ ಪದ್ಧತಿಯಿಂದಾಗಿ ಸಾಲ ಉಳ್ಕಂತು. ಇವತ್ತು ಏನು ಮಾಡಕತ್ತಾರ ಸಾವ್ರಿ? ಉದಾಹರಣೆಗೆ ಬೂದೋಳ ಹನುಮಂತ ಎಲ್ಲಿದೆಪ್ಪ? ಹನುಮಂತ ಬೂದೋಳ ಬಾಯ್ ಈಗ ಟ್ಯಾಕ್ಟ್ರಿ ಸಾಲ ತಗೊಂಡ. ಟ್ಯಾಕ್ಟ್ರಿ ಸಾಲ ತಗೊಂತಪ್ಪ ಅಂದ್ರ ಇಲ್ಲೇ ಸಾಲ ಕಟ್ಟಕ್ಕಾಗಿಲ್ಲ. ಇದರಿಂದ 50,000 ಕಂತು ಕಟ್ಟಕ್ಕಾಗಿಲ್ಲ. ಕಲ್ಕತ್ತಾ ಕೋರ್ಟಿಗೆ ಕೇಸ್ ಹಾಕಿರ್ತೀನಿ. ಕಲ್ಕತ್ತಾ ಕಡೆ ಗೊತ್ತಿಲ್ಲ, ಕಲ್ಕತ್ತಾಕ್ಕೆ ಅಲ್ಲಿ ಲಾಯರ್ ಎಲ್ಲಿ ಕೊಡ್ಬೇಕು, ಈ ತರ ಹೋಗಿ ಬಚ್ಚಾರ್ಜ್ ಯಾರು ಕೊಡ್ಬೇಕು ಅಂದ್ರೆ ಸಾಲ ಕೊಟ್ಟಂತ ಸ್ಥಳೀಯ ಮಹೇಂದ್ರ ಫೈನಾನ್ಸ್ ಇಲ್ಲಿ ಇದೆ, ಸಾಲಕ್ಕೆ ಕೇಸ್ ಹಾಕಿರೋದು ಅಲ್ಲೇ. ಅಂದ್ರೆ ಈ ರೀತಿ ಇದ್ದ ಮೇಲೆ ಹೆಂಗ ರೈತ ಬದುಕಬೇಕು, ಹೆಂಗ ಎಣ್ಣೆ ಕೂಡ ಎಲ್ಲ ನೋಡಮ್ಮ. ಹಾಗಾಗಿ ರೈತರಿಗೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ವರದಿ ಪ್ರಕಾರ ಏನು ಧಾರಣೆ ಆಗೋವರೆಗೂ ಮತ್ತು ಯೋಗ್ಯ ಬೆಲೆ ಆಗೋವರೆಗೂ ರೈತರ ಸಾಲ ವಸೂಲಾತಿ ರದ್ದುಗೊಳಿಸಬೇಕು. ಈ ಸಭೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ನಾವು. ಹೌದನ್ರಿ? ಪೊಲೀಸರ ಕೂಡ ಹೇಳ್ತಾ ಇದ್ದೇವೆ. ಆರಕ್ಷಕದವ್ರೆ ಸಾಬ್ರೆ, ನಾವು ಹೇಳಕ್ಕೆ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿ ಮುಖಾಂತರ ಕಲ್ಕತ್ತಾ ಕೋರ್ಟ್ ನೋಟಿಸ್ ಕೊಟ್ಟಾರ. ನಾಳೆ ಕೋರ್ಟ್ ಲೇಟರ್ ಬಂತಂದೇಳಿ ರೈತರನ್ನ ನೀವು ಬಂದಂತ ಅವಶ್ಯಕತೆ ಇಲ್ಲ. ನಮ್ಮ ರೈತರಿಗೆ ಬೆಳೆ ರೇಟ್ ಇಲ್ಲ, ಸಾಲ ಕೊಟ್ಟಿರೋ ಉದ್ದೇಶ ಬೆಳೆ ಬೆಳೆಯತ್ತ. ಹಾಗಾಗಿ ನಿಮ್ಮ ಸಾಬ್ರಿಗೆ ಹೇಳ್ರಿ, ನಾವು ಮನವಿ ಕೊಡ್ತೀವಿ, ನೀವು ತಿಳಿಸ್ರಿ. ಒಟ್ಟಿನಲ್ಲಿ ರೈತರನ್ನ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಂತಿಲ್ಲ. ಯಾಕಂದ್ರೆ ಇವರು ಆಹಾರ ಭದ್ರತೆಗೋಸ್ಕರನೇ ಕೆಲಸ ಮಾಡ್ಯಾರ. ಹಾಗಾಗಿ ಸಾಲ ಸೋಲಿಗೆ ಎಲ್ಲಿ ನ್ಯಾಯಾಲಯ ಹಾಕ್ಯದಂತಿಲ್ಲ. ಅದೇ ರೀತಿ ಅಂತ ಫೈನಾನ್ಸ್ಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹೋದ್ರೆ ಅವರಿಗೆ ನೀವು ನೋಟಿಸ್ ಕೊಟ್ಟು ಅವರನ್ನ ರದ್ದುಗೊಳಿಸುವಂತ ವ್ಯವಸ್ಥೆ ಮಾಡ್ರಿ. ಏನು ಯಾಕಂದ್ರೆ ಯಾವುದೇ ಕಾರಣಕ್ಕೂ ನ್ಯಾಯಾಲಯದ ದಾಯ ಹೊಡಂತಿಲ್ಲ. ಬೆಲ್ಲಿತ್ತು ಕೊಡ್ರಿ, ನೀವೇನಾರು ಮಾಡಿಕೆ ನಾವು ಬೇಡ ಅಂತ ಹೇಳಲ್ಲ. ಸರಿಯಾದ ಬೆಲ್ಲಿತ್ತು ಕೊಡ್ಲಾರ್ದನ ನೀವು ಈ ತರ ಮಾಡೋದು ತಪ್ಪು. ಹಾಗಾಗಿ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ರಿ, ಇದನ್ನು ಕೊಡಂತಿದ್ರ ಮುಖಾಂತರ. ಹಾಗಾಗಿ ತಿಳಿಸ್ರಿ. ಅದೇ ರೀತಿಯಾಗಿ ನಾನು ಹೇಳಿದಂಗ ಖರೀದಿದಾರ ತಿಳಿತಿರಬೇಕು. ಮತ್ತು ಇವತ್ತು ವಿದ್ಯಾವಂತ ನಿರುದ್ಯೋಗ ಯುವಕರು ನಮ್ಮ ರಾಜ್ಯದಲ್ಲಿ ಜಾಸ್ತಿ ಅದಾರೆ. ಯಾಕಂದ್ರೆ ಕಡ್ಡಾಯ ಶಿಕ್ಷಣ ಮಾಡಿಬಿಟ್ರು. ಕಡ್ಡಾಯ ಶಿಕ್ಷಣ ಮಾಡಿದ ನಂತರ ಎಲ್ಲ ವಿದ್ಯಾವಂತ ಯುವಕರು ಜಾಸ್ತಿ ಅದಾರ, ಅವ್ರಿಗೆ ಉದ್ಯೋಗ ಇಲ್ಲ. ಮತ್ತೆ ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ಉದ್ಯೋಗಗಳ ಕೊರತೆ ಇದೆ. ಮತ್ತೆ ಗೆಸ್ಟ್ ಟೀಚರ್ ಅಂತ ಯಾಕೆ ತಗಂತೀರಿ, ಮತ್ತೆ ಕಾಂಟ್ರಾಕ್ಟರ್ ಬೇಸಿಕ್ ಅಂತ ಯಾಕೆ ತಗಂತೀರಿ? ಇವನ್ನೆಲ್ಲ ಕೈ ಬಿಡ್ರಿ. ನಾನು ಹೇಳ ತಮ್ಮ ಮೂಲಕ ಸರ್ಕಾರ ಇವನ್ನೆಲ್ಲ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಕೈ ಬಿಡಬೇಕು. ಅದೇ ರೀತಿಯಾಗಿ ನಿರುದ್ಯೋಗ ಯುವಕರಿಗೆ ಕೆಲಸ ಕೊಡೋಕ್ಕೋಸ್ಕರ ಎಲ್ಲ ಉದ್ಯೋಗಗಳನ್ನು ಭರ್ತಿ ಮಾಡಿ. ಇವತ್ತು ಕೃಷಿ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳು ಏನು ನಮ್ಮಲ್ಲಿ 30 ಇಲಾಖೆಗಳು ಏನದಾವ, ಎಲ್ಲ ಇಲಾಖೆಗಳಲ್ಲಿ ಕೊರತೆ ಇದೆ. ಹಾಗಾಗಿ ಎಲ್ಲ ಇಲಾಖೆಗಳನ್ನ ಕನಿಷ್ಠ ಈ 2025 ಮುಗಿದ್ರೊಳಗಾಗಿ ಭರ್ತಿ ಮಾಡೋಂಥ ಕೆಲಸ ಮಾಡುತ್ತಾರೆ. ಇಲ್ಲಾಂದ್ರೆ ವಿದ್ಯಾವಂತ ಇವ್ರು ಕೂಡ ನಮ್ಮ ಜೊತೆ ಮಾತಾಡಿದ್ರೆ ಅಲ್ಲಿ ಅವರು ಸೇರ್ತಾರೆ. ನಮ್ಮ ಕೂಡ ಸೇರ್ತಾರಪ್ಪ ಇವ್ರೆ, ಸೇರ್ತಾರ ಶಾಲಾ ಕಾಲೇಜ್ ಮಾತಾಡ್ತಾರ, ರೈಟ್. ಅದೇ ರೀತಿಯಾಗಿ ಇವತ್ತು ರೈತ ವಿರೋಧಿ ಕೃಷಿ ಮಸೂದೆಗಳು 1954-55ರಲ್ಲಿ ಉಳುವವನೇ ಭೂಮಿಯ ಒಡೆಯ ಎಂಬ ಗೋಸ್ಕರ ಆ ರೀತಿಯಲ್ಲಿ ಒಂದು ಕಾನೂನನ್ನು ತಂದ್ರು. ಏನಂದ್ರ ಏನು ಇವತ್ತು ಗುತ್ತಿ ಕೊಟ್ಟರ ಭೂಮಿ ಅವರಿಗೆ ಸರ್ಪ್ಲಸ್ ಭೂಮಿ ಅಂತ ಪರಿಗಣಿಸಿ ಅವ್ರಿಗೆ ಭೂಮಿ ಕೊಡಬೇಕು ಅಂತೇಳಿ ನಾನಾ ರೀತಿಯ ಯೋಜನೆಗಳು ರೈತರ ಪರವಾಗಿ ಕೊಟ್ಟರು. ಅದೇ ರೀತಿ 1974ರಲ್ಲಿ ದೇವರಾಜ ಅರಸು ಅವರು 1974ರಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಕಾನೂನು ತಂದು ಯಾರ್ಯಾರು ಉಳುಮೆ ಮಾಡಕ್ಕೆ ಅವರಿಗೆ ಪಟ್ಟ ಕೊಟ್ಟರು. ಆದರೆ 2013ರಲ್ಲಿ ಕೂಡ ಅಲ್ಲಿವರೆಗೆ ಆ ಕಾಯ್ದೆಗಳು ಜಾರಿ ಮಾಡ್ಕೊಂಡು ಬಂದು ಅದು ಇಲ್ಲಿವರೆಗೆ 2020 ಕಾಯ್ದೆ. 2019-20ರಲ್ಲಿ ಮಾನ್ಯ ನಮ್ಮ ಘನವೆತ್ತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ರೈತ ವಿರೋಧಿ ಕೃಷಿ ಮಸೂದೆಗಳನ್ನ ಜಾರಿಗೆ ತಂದ್ರು. ಹೇಳ್ರಿ ಹೆಂಗ್ ತಗೊಂಡ್ರು ಹುಚ್ಚರಪ್ಪ, ಯಾರು ಹೊರ ಬರಬಾರ್ದು, ಭಯಂಕರವಾದ ಕಾಯಿಲೆ ಬಂದಿರ ಅಂತ ಹೇಳಿ ಎಲ್ಲರನ್ನೂ ಮನೆ ಕಳಿಸ್ಬಿಟ್ರೆ ಲಾಕ್ಡೌನ್ ಮಾಡಿ. ಮತ್ತೆ ಯಾರು ಮಾತಾಡ್ಬಾರ್ದು, ಎಲ್ಲರ ಬಾಯಿಗೆ ಬಟ್ಟೆ ಕಟ್ಟಿಬಿಟ್ರು, ಚಿಕ್ಕ ಕಟ್ಟಿಬಿಟ್ರು ಎಲ್ಲರ ಬಾಯಿಗೆ ಮಾತಾಡಬಾರ್ದು ಯಾರು ಅಂತೇಳಿ.
ಮಾತಾಡಬೇಡ್ರಿ ಅಂತೇಳಿ ಜಾನುವಾರು ಹತ್ಯೆ ಕಾಯ್ದೆ ಜಾರಿ ತಂದ್ರಿ. ಅದು ಕೃಷಿಗೆ ಉಪಾಯಕಾರಿವಾದ ಒಂದು ಯೋಜನೆ. ನಮ್ಮ ಕೃಷಿಯ ಬೆನ್ನೆಲುಬು ಜಾನುವಾರು ಕಾಯ್ದೆ. ಯಾಕಂದ್ರೆ ಜಾನುವಾರು ನಮ್ಗೆ ನಾವು ಮಾರ್ಕೆನಕ್ಕೆ ಹೋಗಲ್ಲ. ಜಾನುವಾರುಗಳು ಆರೋಗ್ಯ ಆಗಿತ್ತಪ್ಪ, ದನ ಆರೋಗ್ಯ ಆಗಿತ್ತು, ಅದಕ್ಕೆ ಏನೂ ಆಗಿಲ್ಲ, ನಮಗೆ ಸಾಲ ಇಲ್ಲ ಅಂದ್ರೆ ಯಾಕೆ ಮಾರಕ್ಕೆ ನಾವು? ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ನಮ್ಮ ಆರೋಗ್ಯದಗೋಸ್ಕರ, ನಮ್ಮ ಮೇವಿನ ಕೊರತೆಗೋಸ್ಕರ, ಮತ್ತು ಆ ಹಸು ಹಾಲು ಕೊಡಲಿಲ್ಲ ಅಂದ್ರೆ, ಆ ಎತ್ತು ಗಳೆ ಎಣಿಲ್ಲ ಅಂದ್ರೆ, ಆ ಎಮ್ಮೆ ಹಾಲು ಇಡಲಿಲ್ಲ ಅಂದ್ರೆ, ಕಾಲು ಮುರಿದ್ರ ಇರಿದ್ರ ಒದ್ರ ಅದನ್ನ ಮಾರಾಟಕ್ಕೆ ಹೋಯ್ತೀವಿ, ಇಲ್ಲಾಂದ್ರೆ ಒಯ್ಯಲ್ಲ. ಅಂಥದನ್ನು ನೀವು ಮಾರಾಟ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಅವ್ರಿಗೆ ಖರೀದಿ ಮಾಡ್ರಿ ಅಂತ ಹೇಳ್ತೀವಿ. ನೀವು ಸರ್ಕಾರ ಖರೀದಿ ಮಾಡ್ರಿ, ನೀವು ಇಲಾಖೆ ಖರೀದಿ ಮಾಡ್ರಿ, ಇದೇನು RSS ಬಜರಂಗ ದಳ ಇದೆಯಲ್ಲ ಅವ್ರು ಖರೀದಿ ಮಾಡಿ. ನಮ್ದು ಇರೋದಿಲ್ಲ. ಇವತ್ತು ಶಾಂತಿಗಳು ಬಂದಾಗಂತ ಮಾರ್ಕೆಟ್ ಸ್ಥಿತಿ ಬಂದು ಬಂದೆವು. ಹಾಗಾಗಿ ದನಗಳು ರಕ್ಷಣೆ ಮಾಡಿರೋದು ಯಾರಿದಾರ ಅವರು ನಮ್ಮ ವಿರೋಧ ಇಲ್ಲ, ಅವ್ರು ಖರೀದಿ ಮಾಡಬೇಕು. ಯಾಕಂದ್ರೆ ನಮಗೆ ಬೇಕಾ ಕಷ್ಟ ಕಾಲದಲ್ಲಿ ಹಣ ಬೇಕು. ಉದಾಹರಣೆಗೆ ಸಾಲಕ್ಕಾಗಿ ಪ್ರತಿ 4 ಗಂಟೆಗೊಬ್ಬರು ಚಾಯ ಕಚ್ಚಿಸ್ತಾರೆ. ಮತ್ತೆ ದನ ಮಾರಿ ಸಾಲ ಕಡ್ಲಿಕ್ಕೆ ಕೊಡ್ತಾರಲ್ಲ ಅವ್ರು ಕೊಡ್ತಾರನ್ರಿ ನೀವು? ಕೊಡ್ತೀರಾ? ಮನೆ ಮುಂದೆ ಎತ್ತೈತೆ ಮಾರಿ ಕೊಡಂತೀರಿ, ಗಾಡಿ ಐತೆ ಮಾರಿ ಕೊಡಂತೀರಿ, ಹೊಲ ಐತೆ ಮಾರಿ ಕೊಡಂತೀರಿ, ಅನಿವಾರ್ಯ ಇದೆ. ಹಾಗಾಗಿ ದನ ಮಾರಾಟ ಮಾಡೋದು ನಮ್ಮ ಹಕ್ಕು, ಬೆಳೆಯೋದು ನಮ್ಮ ಹಕ್ಕು, ಬೆಳೆಸೋದು ನಮ್ಮ ಹಕ್ಕು, ಅದನ್ನ ಎಂಟು ಬೆಳೆಯೋದು ನಾವು, ಮೇವಾಕರ್ ನಾವು. ಅದೇ ರೀತಿಯಾಗಿ ಇವತ್ತು ದನಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಭೂಮಿಯನ್ನು ಮೀಸಲಿಡಬೇಕು. ಕಾನೂನಲ್ಲಿ ಐತಲ್ ಸಾಬ್ರೆ, ಕೆರೆ, ಗೋಮಾಳ, ಗಾಯಗಾಣ ಭೂಮಿ, ಅರಣ್ಯ ಭೂಮಿನ ಜಾನುವಾರುಗಳು ಆಧರಿಸಿ ಭೂಮಿಯನ್ನು ಮೀಸಲಿಡಬೇಕು. ಹೌದ್ರಿ? ಹೌದಮ್ಮ? ಭೂಮಿ ಮೀಸಲಿಡ್ತಾರ ದನಗಳು ಯಾಕೆ ಮಾಡಕ್ಕೋತೀವಿ? ಆ ಕಾರಣಕ್ಕಾಗಿ ಭೂಮಿಯನ್ನು ಮೀಸಲಿಡಬೇಕು. ಏನ್ರಿ ಇದೆಲ್ಲವನ್ನ ಇದ್ರಲ್ಲಿ ಬರೆದಿವಿ, ಓದಿ ತಮ್ಮ ಕೈಯಾಗ ಮನೆ ಪತ್ರ ಕೊಡಮನ್ರಿ. ಮತ್ತೆ ಇನ್ನೊಂದು ಏನು ವಿಚಾರ ಅಂದ್ರ, ಈ ಅರಣ್ಯ ಭೂಮಿ ಆಗಿರ್ಬೋದು, ಗಾಯರಣ್ಯ ಭೂಮಿ ಆಗಿರ್ಬೋದು, ಏನೈತೆ ಕೃಷಿಯೇತರ ಚಟುವಟಿಕೆ ವರ್ಗಾಯಿಸಬಾರದು. ಕೃಷಿ ಜಾನುವಾರು ಮೀಸಲಿಡಬೇಕು, ಕೃಷಿಯೇತರ ವರ್ಗಾಯಿಸಬಾರ್ದು. ಮತ್ತು ಯಾವುದೇ ಇವತ್ತೇನು ಬೇರೆ ಬೇರೆ ಪರಮಾರೆ ಮಾಡಬಾರ್ದು. ಯಾಕಂದ್ರೆ ಜಾನುವಾರು ಮೀಸಲಿಡಬೇಕು ಹೇಳ್ತಾ ಈಗ ನಮ್ಮ